ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ನೋಡಿ, ನನ್ನ ಮಕ್ಕಳೆಲ್ಲ ಟ್ರೈನಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಯಶವಂತಪುರದಿಂದ ನಾವು ಹೋಗ್ತಾ ಇರೋದು ಫ್ರೆಂಡ್ಸ್. ಯಶವಂತಪುರ ರೈಲ್ವೆ ಸ್ಟೇಷನ್. ಟ್ರೈನ್ ನೇಮ್ ಬಂದು ಕಲ್ಲೂರ್ ಎಕ್ಸ್ಪ್ರೆಸ್ ಅಂತ. ನೋಡಿ, ಆಲ್ರೆಡಿ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್. ಆಟೋದವರೆಲ್ಲ ಕರೀತಾ ಇದ್ದಾರೆ. ಎನಿ ಟೈಮ್ ಇಲ್ಲಿ ಆಟೋ ಇರುತ್ತೆ ಫ್ರೆಂಡ್ಸ್. ನಾವು ಮಿಡ್ ನೈಟ್ ಹೋಗಿ ಇಳಿದ್ರು ಕೂಡ ಆಟೋ ಫೆಸಿಲಿಟಿ ಮಾತ್ರ ಇರುತ್ತೆ. ಒಬ್ರಿಗೆ 50 ರೂಪಾಯಿ ತಗೊತಾರೆ. ಸೊ ನಾವು ಇಬ್ಬರು ಇರೋದ್ರಿಂದ ನಾವು 100 ರೂಪಾಯಿ ಕೊಟ್ವಿ. ಫಸ್ಟು ನಾವು ಎಲ್ಲಿ ಜನ ಜಾಸ್ತಿ ಕುತ್ಕೊಂಡು ಹೋಗ್ತಾರೋ ಅಲ್ಲೋ ಕುತ್ಕೊಂಡ್ರೆ ನಮ್ಮನ್ನ ಜಲ್ದಿ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಅವ್ರ ಆಟೋ ತುಂಬೋವರೆಗೂ ತುಂಬ ಲೇಟ್ ಮಾಡ್ತಾರೆ ಕರ್ಕೊಂಡು ಹೋಗೋಕ್ಕೆ. ಆಲ್ರೆಡಿ ಒಂದು ಆಟೋ ನೋಡಿದ್ವಿ. ಅವ್ರು ಇವಾಗ ನಾವು ಮಂತ್ರಾಲಯದಲ್ಲಿ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ಮಂತ್ರಾಲಯದ ಎಂಟ್ರೆನ್ಸ್. ನೋಡಿ, 4 ದಿಕ್ಕಲ್ಲೂ ರಾಯರ ವಿಗ್ರಹ ಇಟ್ಟಿದೆ. ಯಾವ ದಿಕ್ಕಲ್ಲಿ ನೋಡಿದ್ರು ರಾಯರ ವಿಗ್ರಹ ಕಾಣಿಸುತ್ತೆ. ಈಗ ದೇವಸ್ಥಾನದ ರೂಮ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ದೇವಸ್ಥಾನದ ರೂಮ್ ಬುಕ್ ಮಾಡೋಕ್ಕಂತ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ, ಇದು ಶ್ರೀ ಮಠದ ರೂಮ್ಗಳು ದೊರೆಯುತ್ತದೆ ಅಂತ ಬೋರ್ಡ್ ಹಾಕಿದೆ. ಇಲ್ಲೇನೆ ಟೆಂಪಲ್ ರೂಮ್ನ ಬುಕ್ ಮಾಡೋದು. ಈ ಆನ್ಲೈನಲ್ಲಿ ಕೂಡ ಬುಕ್ ಮಾಡಬಹುದು. ನಮಗೆ ರೂಮ್ ಸಿಕ್ಕಿದೆ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಗಿದ್ರು ನೋಡಿ, ಅಲ್ಲಿ ರೂಮ್ ಎಲ್ಲ ಫುಲ್ ಇದೆ ಅಂತ ಹಾಕಿದ್ದಾರೆ. ರೂಮ್ ಸಿಗ್ತಾ ಇರಲಿಲ್ಲ. ಸೊ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕ್ಯೂವಲ್ಲಿ ನಿಂತು ರೂಮ್ ಬುಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಇರೋದೆಲ್ಲ ಅಂಗಡಿ, ದೇವಸ್ಥಾನದ ಅಂಗಡಿಗಳು. ಅದ್ರ ಮೇಲೆ ಕೂಡ ಡಿಸೈನ್ಸ್ ಮಾಡಿದ್ದಾರೆ. ಅದು ನೋಡೋಕೆ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಸುತ್ತಮುತ್ತ ನೋಡಿ, ಇಲ್ಲಿ ಹೂವು ಮಾರೋರು ಇರ್ತಾರೆ. ಪೂಜೆ ಸಾಮಾನು ಬೇಕಾ ಅಲ್ಲೇ ತಗೋಬೋದು. ನೋಡಿ, ಅವರೇ ತಂದು ಕೊಡ್ತಾ ಇರ್ತಾರೆ ಪೂಜೆ ಸಾಮಾನು ತಗೊಳ್ಳಿ ಅಂತ. ನಿಮಗೆ ಬೇಕಾದರೆ ನೀವು ಪೂಜೆ ಸಾಮಾನು ತಗೋಬೋದು. ನೋಡಿ ಫ್ರೆಂಡ್ಸ್, ರಾಯರ ಮಠದಲ್ಲೇ ಯಾವ ಗೋಡೆ ಮೇಲೆ ನೋಡಿದ್ರು ರಾಯರ ಫೋಟೋ ಇದೆ. ಎಲ್ಲ ಎಷ್ಟು ಅವತಾರಗಳಿದೆ, ವಿಷ್ಣು ಅವತಾರ,
ಎಲ್ಲಾನು ಈ ಗೋಡೆ ಮೇಲೆ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡೋಕ್ಕೇ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ನಮಗೆ ಹೋಗ್ತಾ ಇದ್ದಂಗೆ ಒಳ್ಳೆ ಒಂದು ವೈಬ್ರೇಷನ್ ಬರುತ್ತೆ. ರಾಯರ ಮಠದಲ್ಲಿ ಇದೊಂದು ಸ್ಪೆಷಾಲಿಟಿ ಏನಂದರೆ, ಎಲ್ಲಿ ನೋಡಿದ್ರು ಗೋಮಾತೆಗಳು ಕಾಣಿಸ್ತಾನೆ ಇರುತ್ತೆ. ಎಲ್ಲರೂ ಬಾಳೆಹಣ್ಣು ತಂದು ಹಾಕೋದು, ಗೋಮಾತೆಗೆ ಏನು ಬೇಕೋ ಅದು ಕೊಡಿಸ್ತಾ ಇರ್ತಾರೆ. ನೋಡಿ ಫ್ರೆಂಡ್, ಈ ಲೆಫ್ಟ್ ಸೈಡಲ್ಲಿ ಚಪ್ಪಲಿ ಬಿಡುವಂಥ ಜಾಗ ಇದೆ ನೋಡಿ. ನಿಮ್ಮ ಚಪ್ಪಲಿನ ಇಲ್ಲಿ ಬಿಡ್ಬೋದು ನೀವು. ಪಕ್ಕದಲ್ಲಿ ನಿಂತಿರೋ ಅಂಥ ವ್ಯೂಗಳು ಈ ಪ್ರಸಾದ ತಗೊಳಕ್ಕೆ ನೋಡಿ. ಪಕ್ಕದಲ್ಲೇ ಪ್ರಸಾದ ಕೌಂಟರ್ ಇದೆ. ನಿಮ್ಮ ಪ್ರಸಾದ ತಗೋಬೇಕಂದ್ರೆ ನೀವು ಇಲ್ಲಿ ತಗೋಬೋದು. ರೈಟ್ ಸೈಡಲ್ಲಿ ಮಂಚಾಲಮ್ಮ ದೇವಸ್ಥಾನ ಇದೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ಇದೇ ಮಂಚಾಲಮ್ಮ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಆದರೂ ಸ್ವಲ್ಪ ಸೀಕ್ರೆಟ್ ಆಗಿ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್.
ಅಲ್ಲಿ ಮೇಲ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಅದೇ ಗೋಪುರ. ನೋಡಿ, ದರ್ಶನ ಮುಗಿದ ನಂತರ ಇಲ್ಲಿ ತೀರ್ಥ ಹಾಗೂ ಅಕ್ಷತೆ ನೋಡಿ ಫ್ರೆಂಡ್ಸ್, ಈಗ ಗೋಪುರ ನೀಟಾಗಿ ಕಾಣಿಸ್ತಾ ಇದೆ, ಅದೇ ಗೋಪುರ ಕಾಣಿಸ್ತಾ ಇದೆಯಲ್ಲ ನೋಡಿ. ಇದು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್. ರಾಯರ ಮಠದಲ್ಲಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಸೊ ನೀವು ಮಾತ್ರ ಅಲ್ಲಿಗೆ ಬನ್ನಿ.